ನ್ಯೂಸ್ ಫಸ್ಟ್ ವರದಿಯ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದೆ. ತರಾತುರಿಯಲ್ಲಿ ಪರೀಕ್ಷೆ ನಡೆಸೋದಕ್ಕೆ ಕೆಪಿಎಸ್ಸಿ ಮುಂದಾಗಿತ್ತು. ಇವತ್ತು ಬೆಳಗ್ಗೆ 9 ಗಂಟೆಯಿಂದಲೂ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ. ಇನ್ನು ಪರೀಕ್ಷಾರ್ಥಿಗಳ ಸಮಸ್ಯೆ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾಗಿ ವರದಿಯನ್ನ ಬಿತ್ತರಿಸಿತು. 25ನೇ ತಾರೀಕಿಗೆ ಪರೀಕ್ಷೆ ನಡೆಯಬೇಕಾಗಿತ್ತು. 27ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಮಂಗಳವಾರ ಪರೀಕ್ಷೆ ಬರ್ತಿದೆ. ಆ ಮಂಗಳವಾರ ಪರೀಕ್ಷೆ ಬರ್ತಾ ಇರೋದ್ರಿಂದ ಅಭ್ಯರ್ಥಿಗಳಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಎಂ ಗಮನಕ್ಕೆ ತಂದಿರೋ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳ ಹಿತ ಕಾಯುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಪರೀಕ್ಷೆ ಮುಂದೂಡುವ ಸಾಧ್ಯತೆ ಇದೆ ಅಂದಿದ್ದಾರೆ ಖರ್ಗೆ. ಅದು ಚರ್ಚೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದಿದ್ದೇನೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ. ಕೆಲವು ದಿನ ಮುಂದೂಡೋ ಸಾಧ್ಯತೆ ಇದೆ. ಅದು ಚರ್ಚೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದಿದ್ದೇನೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ. ಕೆಲವು ದಿನ ಮುಂದೂಡೋ ಸಾಧ್ಯತೆ ಇದೆ. ಅದು ಚರ್ಚೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದಿದ್ದೇನೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ಳಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ. ಕೆಲವು ದಿನ ಮುಂದೂಡೋ ಸಾಧ್ಯತೆ ಇದೆ. ಅದು ಚರ್ಚೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದಿದ್ದೇನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಈ ಸುದ್ದಿಯ ಫಾಲೋ ಅಪ್ ನಲ್ಲಿರುವಂತಹ ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ ನೀಡ್ತಾರೆ. ಪ್ರಗತಿ, ನ್ಯೂಸ್ ಫಸ್ಟ್ ಸುದ್ದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇದರ ಬಗ್ಗೆ ಪೋಸ್ಟ್ಪೋನ್ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರಂತೆ ಸಿಎಂ. ಹೆಚ್ಚಿನ ಡೀಟೇಲ್ಸ್ ಏನೇನಿದೆ, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು, ಎಷ್ಟು ದಿನ ಪೋಸ್ಟ್ಪೋನ್ ಆದ್ರೆ ವಿದ್ಯಾರ್ಥಿಗಳಿಗೆ ಒಳಿತಾಗುತ್ತೆ? ಖಂಡಿತ ಸಭಾ, ಈ ಹಿಂದೆಯೂ ಕೂಡ ಆಗಸ್ಟ್ 25ಕ್ಕೆ ಬ್ಯಾಂಕಿಂಗ್ ಎಕ್ಸಾಮ್ ದಿನ ಇದ್ದಂತಹ ಅಂದ್ರೆ ಪರೀಕ್ಷೆ ಫಿಕ್ಸ್ ಮಾಡಿದಾಗ ಇದೇ ಕೆಎಸ್ ಪರೀಕ್ಷೆ ಫಿಕ್ಸ್ ಮಾಡಿ ಅವತ್ತು ಕೂಡ ನ್ಯೂಸ್ ಫಸ್ಟ್ ಅಭ್ಯರ್ಥಿಗಳ ಪರವಾಗಿ ನಿಂತಿದ್ದು. ಅವತ್ತು ಕೂಡ ಸಿಎಂ ಸೂಚನೆಯ ಮೇರೆಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು. ಅದೇ ಎಕ್ಸಾಮ್ ಪೋಸ್ಟ್ಪೋನ್ ಆಗಿ ಆಗಸ್ಟ್ 27ಕ್ಕೆ ಹೋಯಿತು. ಆಗಸ್ಟ್ 27ಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಗ ಏನೆಲ್ಲ ಸಮಸ್ಯೆಗಳನ್ನ ಅಭ್ಯರ್ಥಿಗಳು ಅನುಭವಿಸುತ್ತಿದ್ದಾರೆ ಅನ್ನೋದನ್ನ ನಾವು ಬೆಳಗ್ಗೆಯಿಂದಲೂ ಕೂಡ ವಿಸ್ತೃತವಾದಂತಹ ವರದಿ ಪ್ರತಿ ಬುಲೆಟಿನ್ ನಲ್ಲೂ ಕೂಡ ಪ್ರಸಾರ ಮಾಡ್ತಾನೆ ಇದೀವಿ. ಅದರ ಬಿಗ್ ಇಂಪ್ಯಾಕ್ಟ್ ಈಗ ಆಗಿರುವಂತದ್ದು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಕೂಡ ಅವರ ಗಮನಕ್ಕೆ ಕೂಡ ಈಗ ಬಂದಿರುವಂತದ್ದು. ಇವತ್ತು ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಅದು ಡಿಸ್ಕಸ್ ಆಗಿರುವಂತದ್ದು. ಸಚಿವರುಗಳು ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ನ್ಯೂಸ್ ಪೋಸ್ಟ್ ನಲ್ಲಿ ವರದಿ ಪ್ರಸಾರ ಆದಾಗ ಅಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿತ್ತು, ಅಭ್ಯರ್ಥಿಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆ ಏನು, ಕೆಎಸ್ ಅಭ್ಯರ್ಥಿಗಳಿಗೆ ಎಷ್ಟು ಟೈಮ್ ಬೇಕಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಸಿಎಂ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಸೊ ಈಗ ಸಚಿವರು ಹೇಳ್ತಾ ಇರುವಂತಹ ಪ್ರಕಾರ ಅಂದ್ರೆ ಈ ಬಗ್ಗೆ ನ್ಯೂಸ್ ಪೋಸ್ಟ್ಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ರು. ಅವರು ಕೂಡ ಇದೇ ವಿಚಾರವನ್ನ ಹೇಳಿದ್ರು. ಅಂದ್ರೆ ಈ ಬಗ್ಗೆ ಸಿಎಂ ಗಮನಕ್ಕೆ ತರಲಾಗಿರುವಂತದ್ದು. ವಿದ್ಯಾರ್ಥಿಗಳ ಹಿತ ಕಾಯುವಂತಹ ಸೂಚನೆಯನ್ನ ಸಿಎಂ ಕೊಡ್ತಾರೆ ಅನ್ನುವಂತಹ ಸುಳಿವು ಕೊಟ್ಟಿದ್ದಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 8ನೇ ತಾರೀಕಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪುಟ್ಟಣ್ಣ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರ ಕೂಡ ಬರೆದಿದ್ರು. ಅವರು ಕೂಡ ಇವತ್ತು ನ್ಯೂಸ್ ಪೋಸ್ಟ್ಗೆ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. 1 ತಿಂಗಳು ಕೆಎಸ್ ಪರೀಕ್ಷೆ ಮುಂದೆ ಹೋಗಬೇಕು, ವೀಕೆಂಡ್ ನಲ್ಲಿ ಪರೀಕ್ಷೆ ನಡೆಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಅವರು ಕೂಡ ಮೆನ್ಷನ್ ಮಾಡಿದ್ರು. ಸಾಮಾನ್ಯವಾಗಿ ಕೆಎಸ್ ಪರೀಕ್ಷೆಗಳು ಮುಂದೆ ಹೋದಂತಹ ಸಂದರ್ಭದಲ್ಲಿ 1 ದಿನ 2 ದಿನ 3 ದಿನ ಇದೆಲ್ಲ ಮುಂದೆ ಹೋಗುವಂತಹ ಅಂದ್ರೆ ಪೋಸ್ಟ್ ಬೋನ್ ಆದ್ರೆ ಅದಕ್ಕೊಂದು ಅರ್ಥನೇ ಇರಲ್ಲ. ಮಿನಿಮಮ್ ಅಂದ್ರೆ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಅವಕಾಶವನ್ನ ಕೊಡಬೇಕಾಗುತ್ತೆ. ಅದು ರೂಲ್ಸ್ ಪ್ರಕಾರ ಅಂದ್ರೆ ಮಕ್ಕಳಿಗೆ ಓದ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಅವಶ್ಯಕತೆ ಇರುವಂತದ್ದು. ಸೊ ಮಿನಿಮಮ್ 1-2 ತಿಂಗಳಾದ್ರೂ ಮುಂದೆ ಹೋಗ್ಬೇಕು. ಬೇರೆ ರಾಜ್ಯಗಳಲ್ಲಿ ಅಂದ್ರೆ MPSC ಆಗ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ನಡೆಸ್ತಾ ಇರುವಂತಹ ನೇಮಕಾತಿ ಆಯೋಗ ನಡೆಸ್ತಾ ಇರುವಂತಹ ಪರೀಕ್ಷೆಯಲ್ಲಿ ಅವರು ಮುಂದೂಡಿದಂತಹ ಸಂದರ್ಭದಲ್ಲೂ ಕೂಡ ಮಿನಿಮಮ್ 1-2 ತಿಂಗಳು ಟೈಮ್ ಕೊಡ್ತಾರೆ. ಸೊ ಮಕ್ಕಳು ಹಿತದೃಷ್ಟಿಯಿಂದ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಮುಂದೆ ಹೋಗ್ಬೇಕಾಗಿರುವಂತದ್ದು ಸಭಾ. ವಿದ್ಯಾರ್ಥಿಗಳಿಗೆ ಎಲ್ಲ ಸಮಸ್ಯೆ ಸರಿ ಹೋದ್ರೆ ಸಾಕು. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.